ಒಂದ್ ಕಾಲದಲ್ಲಿ ಪಾಪ್ಯುಲರ್ ಸಿಂಗರ್ ಆಗಿದ್ದ ವ್ಯಕ್ತಿ ಈಗ ತುಂಬಾನೇ ಡೌನ್ಫಾಲ್ ಅಲ್ಲಿರ್ತಾನೆ. ಹೊಸ ಹೊಸ ಹಾಡನ್ನ ಬರೆದು ಹಾಡಿದ್ರು ಕಮ್ ಬ್ಯಾಕ್ ಆಗ್ತಾನೆ ಇರ್ಲಿಲ್ಲ. ಆಗ ಅವನು ಭೂತ ಪ್ರೇತದ ಸಹಾಯ ತಗೊಂಡು ಮತ್ತೆ ಹಳೆ ಲೆಗಸಿಯನ್ನ ತರೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ಆ ಭೂತ ಇವನಿಗೆ ಸಹಾಯ ಮಾಡ್ಬೇಕಂದ್ರೆ ಇವನೊಂದು ಹುಡುಗಿಯನ್ನ, ಅದು ಭೂತ ಹೇಳಿರೋ ಕ್ವಾಲಿಟಿ ಇರೋ ಹುಡುಗಿಯನ್ನ ತಂದು ಬಲಿ ಕೊಡಬೇಕಾಗಿತ್ತು. ಆದ್ರೆ ಕೊನೆಗೆ ಇವನು ಬಲಿ ಕೊಡೋಕೆ ಹುಡುಕಿದ ಹುಡುಗಿಯಿಂದ ಒಂದು ಸರ್ಪ್ರೈಸ್ ಕಾದಿರತ್ತೆ. ಹಾಗೇನೆ ಮತ್ತೊಂದು ಹುಡುಗಿ ಹಾಗೂ ಅವಳ ತತ್ಕಾಲ್ ಬಾಯ್ ಫ್ರೆಂಡ್ ಇಂದ ಸ್ಪಾಟ್ ಅಲ್ಲೇ ಇನ್ನೊಂದು ಸರ್ಪ್ರೈಸ್ ಕಾದಿರತ್ತೆ. ಇಷ್ಟೆಲ್ಲ ಸರ್ಪ್ರೈಸ್ ಒಂದೇ ಸಲಕ್ಕೆ ಸಿಕ್ಕಿದಾಗ ಸಿಂಗರ್ನ ಕಥೆ ಏನಾಗತ್ತೆ ಅನ್ನೋದನ್ನ ನೋಡೋಣ ಎಕ್ಸ್ಟ್ರಾ ಆರ್ಡಿನರಿ ಮೂವಿಯ ಕಥೆಯಲ್ಲಿ. ಮೂವಿ ಸ್ಟಾರ್ಟ್ ಆದಾಗ ವಿನ್ಸೆಂಟ್ ಡೂಲಿ ಅಂತ ಒಬ್ಬ ಸೂಪರ್ ನ್ಯಾಚುರಲ್ ಘೋಸ್ಟ್ ಹಂಟಿಂಗ್ ಎಕ್ಸ್ಪರ್ಟ್ ದೆವ್ವ ಭೂತಗಳ ಬಗ್ಗೆ ಹೇಳ್ತಾ ಇರ್ತಾನೆ. ಅವನು ಹೆಂಗೆ ಅಂತಂದ್ರೆ ಅತೃಪ್ತ ಆತ್ಮಗಳಿಗೆ ಮುಕ್ತಿ ಕೊಡಿಸದೆ ಬಿಡ್ತಾನೆ ಇರ್ಲಿಲ್ಲ. ಆದ್ರೆ ಈಗ ಅವನೇ ಸತ್ತೋಗಿದ್ದ. ಅವನದ್ದು ನಾರ್ಮಲ್ ಡೆತ್ ಆಗಿರ್ಲಿಲ್ಲ. ಅವನ ಮಗಳೇ ಅವನನ್ನ ಕೊಂದ್ ಹಾಕಿರ್ತಾಳೆ. ಅಂದ್ರೆ ಅದೊಂಥರ ಆಕ್ಸಿಡೆಂಟಲ್ ಮರ್ಡರ್ ಆಗಿತ್ತು. ಅವನ ಮಗಳು ರೋಸ್ ಅಂತ ಡ್ರೈವಿಂಗ್ ಸ್ಕೂಲ್ ಅನ್ನ ನಡೆಸ್ತಾ ಇರ್ತಾಳೆ. ಅವಳಿಗೆ ಸದ್ಯಕ್ಕೆ ಒಬ್ಬ ಬಾಯ್ ಫ್ರೆಂಡ್ ನ ಅವಶ್ಯಕತೆ ಇತ್ತು. ಹಾಗಾಗಿ ಡ್ರೈವಿಂಗ್ ಕಲಿಯೋಕಂತ ಬಂದ ಹುಡುಗರಿಗೆಲ್ಲ ಟ್ರೈ ಮಾಡ್ತಾ ಇರ್ತಾಳೆ. ಆದ್ರೆ ಅವಳಿಗೆ ಮಾತ್ರ ಒಬ್ರು ಕನೆಕ್ಟ್ ಆಗ್ತಿರ್ಲಿಲ್ಲ. ರೋಸ್ಗೆ ಡ್ರೈವಿಂಗ್ ಕಲಿಯೋಕೆ ಇಂಟ್ರೆಸ್ಟ್ ಇದ್ಕೊಂಡು ಕಾಲ್ ಮಾಡ್ತಿದ್ದವರಿಗಿಂತ ಇವಳಿಗೆ ಇರೋ ಸೂಪರ್ ಪವರ್ ನಿಂದ ಕೆಲಸ ಮಾಡಿಸಿಕೊಳ್ಳೋಕೆ ಕಾಲ್ ಮಾಡುವವರ ಸಂಖ್ಯೆನೇ ಜಾಸ್ತಿ ಇತ್ತು. ಯಾಕೆಂದ್ರೆ ಇವಳಿಗೂ ತಂದೆಯ ಹಾಗೇನೆ ದೆವ್ವಗಳ ಜೊತೆ ಮಾತಾಡೋ ಪವರ್ ಇತ್ತು. ಹಾಗಾಗಿ ಇಂತಹ ಕೇಸ್ಗೆ ರಿಲೇಟೆಡ್ ಕಾಲ್ಸ್ ದಿನಕ್ಕೆ ಸುಮಾರಷ್ಟು ಬರ್ತಿತ್ತು. ಇನ್ನು ಮಾರ್ಟಿನ್ ಅಂತ ಒಬ್ಬ ನತದೃಷ್ಟ ಗಂಡ ಇರ್ತಾನೆ. ಅವನ ಹೆಂಡತಿ ಸತ್ತಿದ್ರು ಸ್ವರ್ಗವನ್ನ ಸೇರಿರೋದೇ ಇಲ್ಲ. ಅಂದ್ರೆ ಸತ್ತಾದ ಮೇಲೆ ಸ್ವರ್ಗ ನರಕ ಅಂತ ಎಲ್ಲಾದ್ರೂ ಹೋಗೋದ್ ಬಿಟ್ಟು ಮನೆಯಲ್ಲೇ ಗಂಡನಿಗೆ ಕಮಾಂಡ್ ಮಾಡ್ತಾ ಇದ್ದು ಬಿಡ್ತಾಳೆ. ಅವಳಿಂದ ಮಾರ್ಟಿನ್ಗೆ ತುಂಬಾನೇ ತೊಂದರೆ ಆಗ್ತಿತ್ತು. ಕೆಲವೊಂದು ಸಲ ಮುಖಾಮುತ್ತಿಗೆಲ್ಲ ಪೆಟ್ಟು ಬೀಳ್ತಿತ್ತು. ಅವಳು ಈ ರೀತಿ ತೊಂದರೆ ಕೊಡ್ತಾ ಇರೋದಕ್ಕೆ ಮಾರ್ಟಿನ್ ನ ಮಗಳು ಸಾರಾ ಮಾರ್ಟಿನ್ಗೆ ಅದೇ ಡ್ರೈವಿಂಗ್ ಸ್ಕೂಲ್ ನ ರೋಸ್ ನ ನಂಬರ್ ಕೊಡ್ತಾಳೆ. ಅವಳ ಹತ್ರ ಸಹಾಯ ತಗೊಂಡು ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಮಗಳು ಹೇಳಿದ ಹಾಗೇನೆ ಮಾರ್ಟಿನ್ ರೋಸ್ ನ ಮೀಟ್ ಆಗ್ತಾನೆ. ಆದ್ರೆ ಬಂದಿದ್ ಕಾರಣ ಏನಂತಾನೆ ಹೇಳ್ದೆ ಅವಳ ಕ್ಲಾಸ್ಗೆ ಅಟೆಂಡ್ ಆಗ್ತಾನೆ. ಕೊನೆಗೆ ಇವನ ಡ್ರೈವಿಂಗ್ ಸ್ಕಿಲ್ ನೋಡಿ ಅವಳಿಗೆ ಡೌಟ್ ಬರುತ್ತೆ. ಆಗ ಮಾರ್ಟಿನ್ ಬಂದಿರೋ ಕಾರಣವನ್ನ ಹೇಳ್ತಾನೆ. ಸತ್ತೋಗಿರೋ ಹೆಂಡತಿ ಪದೇ ಪದೇ ತೊಂದರೆ ಕೊಡ್ತಿದ್ದಾಳೆ, ಅವಳಿಗೆ ಮುಕ್ತಿ ಕೊಡಿಸ್ಬೇಕಿತ್ತು ಅಂತ ಕೇಳ್ಕೊಳ್ತಾನೆ. ಆದ್ರೆ ಏನ್ ಮಾಡೋದು, ಈಗ ರೋಸ್ ಆ ಕೆಲಸವನ್ನೇ ಬಿಟ್ಟಿದ್ಲು. ಹಾಗಾಗಿ ಮಾರ್ಟಿನ್ಗೆ ಆಗಲ್ಲ ಅಂತ ಹೇಳಿ ವಾಪಸ್ ಕಳಿಸ್ತಾಳೆ. ಕಳಿಸೋದೇನೋ ಕಳಿಸ್ಕೊಂಡ್ ಬಿಡ್ತಾಳೆ. ಆದ್ರೆ ದೆವ್ವಗಳ ವಿಷಯದಲ್ಲಿ ಅವಳಪ್ಪ ಹೇಳಿರೋ ಮಾತುಗಳನ್ನ ನೆನಪು ಮಾಡ್ಕೊಂಡು ಆ ರೀತಿ ಮುಖದ ಮೇಲೆ ಹೊಡೆದ ಹಾಗೆ ಆಗಲ್ಲ ಅಂತ ಹೇಳಿ ಕಳಿಸಬಾರ್ದಿತ್ತು ಅಂತ ಅನ್ನಿಸಿ ಗಿಲ್ಟ್ ಫೀಲ್ ಆಗತ್ತೆ. ಇನ್ನು ಅದೇ ಪ್ರದೇಶದಲ್ಲಿ ಕೃಷ್ಣನ್ ಅಂತ ಒಬ್ಬ ದೊಡ್ಡ ಸಿಂಗರ್ ಇದ್ದ. ಒಂದ್ ಕಾಲದಲ್ಲಿ ಅವನ ಒಂದೇ ಒಂದು ಸಾಂಗ್ ತುಂಬಾನೇ ಹಿಟ್ ಆಗಿತ್ತು. ಅದರಿಂದಾನೇ ಪಾಪ್ಯುಲರ್ ಆಗಿದ್ದ. ಆದ್ರೆ ಈಗ ಅವನ ಅದೇ ಹಾಡನ್ನ ದಾಟಿ ಬೇರೆ ಬೇರೆ ಹಿಟ್ ಹಾಡುಗಳು ಬಂದ್ಬಿಟ್ಟಿದ್ವು. ಅವನ ಪಾಪ್ಯುಲಾರಿಟಿ ಕೂಡ ತುಂಬಾನೇ ಕಡಿಮೆ ಆಗಿತ್ತು. ಹಾಗಾಗಿ ಈಗ ಮತ್ತೆ ಪಾಪ್ಯುಲರ್ ಆಗೋಕೆ ತುಂಬಾನೇ ಪ್ರಯತ್ನ ಮಾಡ್ತಿರ್ತಾನೆ. ಅದಕ್ಕೆ ಅವನ ಫ್ರೆಂಡ್ ತಿಳಿಸಿರೋ ಒಂದು ದಾರಿಯಲ್ಲಿ ಹೋಗ್ತಾ ಇರ್ತಾನೆ. ಆ ದಾರಿಯಲ್ಲಿ ಸಾಗಿ ಗುರಿಯನ್ನ ತಲುಪೋದಿಕ್ಕೆ ಒಂದು ಕೆಲಸವನ್ನ ಮಾಡ್ಬೇಕಾಗಿತ್ತು. ಅದೇನೆಂದ್ರೆ ಇನ್ನು ಯಾರನ್ನು ಪ್ರೀತಿ ಮಾಡದೆ ಪರಿಶುದ್ಧವಾಗಿ ಇರೋ ಹುಡುಗಿಯನ್ನ ತಂದು ಸೈತಾನ್ಗೆ ಬಲಿ ಕೊಡ್ಬೇಕಾಗಿತ್ತು. ಈಗ ಅದಕ್ಕಂತಾನೆ ಒಬ್ಳನ್ನ ತಂದು ಮಂತ್ರಶಕ್ತಿಯಿಂದ ಗಾಳಿಯಲ್ಲಿ ತೇಲಾಡಿಸ್ತಾ ಇರ್ತಾನೆ. ಆದ್ರೆ ಅವನ ಹೆಂಡತಿ ತರ ಇರೋ ಗರ್ಲ್ ಫ್ರೆಂಡ್ ಕ್ಲಾಡಿಯಾ ಏನೋ ಕಿತಾಪತಿ ಮಾಡಿ ತೇಲಾಡ್ತಾ ಇರೋ ಹುಡುಗಿಯನ್ನ ಕೊಂದೇ ಹಾಕ್ತಾಳೆ. ಇದರಿಂದ ಕೃಷ್ಣನ್ಗೆ ಮತ್ತೆ ಹೊಸ ಹುಡುಗಿಯ ಅವಶ್ಯಕತೆ ಬೀಳತ್ತೆ. ಅದು ಕೂಡ ಇನ್ನು ಒಂದೇ ಒಂದು ದಿನದ ಒಳಗೆ, ಅಂದ್ರೆ ಹುಣ್ಣಿಮೆಯ ರಾತ್ರಿಯ ಒಳಗಡೆನೆ ಬೇಕಾಗಿತ್ತು. ಯಾಕೆಂದ್ರೆ ಆಗ್ಲೇ ಸೈತಾನ್ಗೆ ಅವಳನ್ನ ಬಲಿ ಕೊಡೋದಾಗಿತ್ತು. ಹಾಗಾಗಿ ಅವನಿಗೆ ಬೇಕಾಗಿರೋ ಕ್ವಾಲಿಟಿ ಇರೋ ಹುಡುಗಿಯನ್ನ ತೋರಿಸೋ ಜಾದೂ ಶಕ್ತಿ ಇರೋ ಕೋಲನ್ನ ಹಿಡ್ಕೊಂಡು ಮಂತ್ರ ಹಾಕ್ತಾ ಟೌನ್ಗೆ ಹೋಗ್ತಾನೆ. ಅದೇ ಟೌನ್ ನ ಒಂದು ಅಂಗಡಿಯಲ್ಲಿ ಮಾರ್ಟಿನ್ ಸಾರಾ ಹತ್ರ ರೋಸ್ ನ ಮೀಟ್ ಆಗಿರುವುದರ ಬಗ್ಗೆ ಮಾತಾಡ್ತಾ ಇರ್ತಾನೆ. ಆಗ ಅದೇ ಅಂಗಡಿಗೆ ರೋಸ್ ಕೂಡ ಬರ್ತಾಳೆ. ಇವರು ಮಾತಾಡೋದನ್ನೆಲ್ಲ ಕೇಳಿಸಿಕೊಳ್ತಾಳೆ. ತನ್ನ ಬಗ್ಗೆ ಮಾರ್ಟಿನ್ ಒಳ್ಳೇದನ್ನೇ ಹೇಳ್ತಿದ್ದಾನೆ ಅಂತ ಖುಷಿ ಪಟ್ಕೊಳ್ತಾಳೆ. ಆಗ್ಲೇ ಕೋಲು ಹಿಡಿದು ಬರ್ತಿದ್ದ ಕೃಷ್ಣನ್ಗೆ ಕೋಲು ಅದೇ ಅಂಗಡಿಯ ಕಡೆ ಪಾಯಿಂಟ್ ಮಾಡಿ ತೋರ್ಸುತ್ತೆ. ಅಂದ್ರೆ ಅಲ್ಲಿ ಕ್ಯಾಶಿಯರ್ ಆಗಿ ಕೂತಿರೋ ಸಾರಾನೇ ತನಗೆ ಬೇಕಾಗಿರೋ ಹುಡುಗಿ ಅಂತ ಕೃಷ್ಣನ್ ಫಿಕ್ಸ್ ಆಗ್ಬಿಡ್ತಾನೆ. ಮನೆಗೆ ಹೋಗಿ ಅವಳನ್ನ ಕ್ಯಾಚ್ ಮಾಡೋದಿಕ್ಕೆ ಬ್ಲಾಕ್ ಮ್ಯಾಜಿಕ್ ಶುರು ಮಾಡ್ತಾನೆ. ಅದರ ಎಫೆಕ್ಟ್ ಮನೆಯಲ್ಲಿರೋ ಸಾರಾ ಮೇಲೆ ಆಗ್ತಿತ್ತು. ಅದನ್ನ ಕಂಡು ಗಾಬರಿಯಿಂದ ಮಾರ್ಟಿನ್ ರೋಸ್ಗೆ ಕಾಲ್ ಮಾಡ್ತಾನೆ. ಮನೆಯಲ್ಲಿ ನಡೀತಾ ಇರೋ ಘಟನೆ ಹೇಳಿ ಅವಳನ್ನ ಬರೋದಿಕ್ಕೆ ಕನ್ವಿನ್ಸ್ ಮಾಡ್ತಾನೆ. ರೋಸ್ ಹೇಗೋ ಅವನ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಅವನ ಮನೆಗೆ ಬರ್ತಾಳೆ. ಅಲ್ಲಿ ನೋಡಿದ್ರೆ ಸಾರಾ ಗಾಳಿಯಲ್ಲಿ ತೇಲಾಡ್ತಾ ಇರ್ತಾಳೆ. ರೋಸ್ಗೆ ಅಲ್ಲಾಗಿರೋ ಪ್ರಾಬ್ಲಮ್ ಬಗ್ಗೆ ಅಲ್ಪ ಸ್ವಲ್ಪ ನಾಲೆಜ್ ಇತ್ತು. ಅಲ್ಲಾಗ್ತಿರೋದು ಯಾವ ಪ್ರಾಬ್ಲಮ್ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕಂತ ಅವಳದ್ದೇ ತಂದೆಯ ಡಾಕ್ಯುಮೆಂಟರಿ ನೋಡ್ತಾಳೆ. ಆಗ ಅವರಿಗೆ ಈ ಬಲಿ ಪದ್ಧತಿಯ ಬಗ್ಗೆ ಗೊತ್ತಾಗತ್ತೆ. ರಕ್ತ ಚಂದ್ರನ ಹುಣ್ಣಿಮೆಯ ರಾತ್ರಿ ಈ ಬಲಿ ರಿಚುವಲ್ ನಡೆಯೋ ಜಾಗಕ್ಕೆ ಹೋಗತ್ತೆ. ಅದಕ್ಕೂ ಮೊದಲು ತೇಲಾಡ್ತಾ ಇರೋ ಬಲಿಯನ್ನ ಎಬ್ಸೋಕ್ ಹೋದ್ರೆ ಬ್ಲಾಸ್ಟ್ ಆಗುತ್ತೆ ಅಂತಾನು ಗೊತ್ತಾಗತ್ತೆ. ಇದೆಲ್ಲದಕ್ಕೆ ಸೊಲ್ಯೂಷನ್ ಸಿಗೋವರೆಗೂ ಸಾರಾ ಅಲ್ಲೇ ಸೇಫ್ ಆಗಿರ್ಲಿ ಅಂತ ಮಂತ್ರಶಕ್ತಿಯಿಂದ ಒಂದು ಕಿರೀಟ ಮಾಡಿ ರೋಸ್ ಹಾಕ್ತಾಳೆ.
ಅದೇ ಹೊರಗಡೆ ಬಲಿಯ ಮನೆಯ ಅಡ್ರೆಸ್ ಹುಡ್ಕೊಂಡು ಕ್ರಿಸ್ಟನ್ ಹಾಗೂ ಕ್ಲಾಡಿಯಾ ಬಂದು ನಿಂತಿರ್ತಾರೆ. ಇನ್ನು ರೋಸ್ ಹಾಗೂ ಮಾರ್ಟಿನ್ ಸಾರಾನ ಕಾಪಾಡೋದು ಹೇಗೆ ಅನ್ನೋ ಚಿಂತೆಯಲ್ಲಿರ್ತಾರೆ. ಆಗ ರೋಸ್ ಹೇಳ್ತಾಳೆ, ಇಂತಹ ತಂತ್ರವನ್ನ ಎಕ್ಟೋಪ್ಲಾಸ್ಮಾ ಮಾಡಿಯೇ ಪರಿಹಾರ ಮಾಡ್ಬೇಕು. ಅದಕ್ಕೆ 7 ದೆವ್ವಗಳನ್ನ ನೀನು ದೇಹದ ಒಳಕ್ಕೆ ತಗೊಂಡ್ರೆ ಸಾಕು, ಮುಂದಿನದನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳ್ತಾಳೆ. ಈಗ ಎಕ್ಟೋಪ್ಲಾಸ್ಮಾನ ಕಂಪ್ಲೀಟ್ ಮಾಡೋಕೆ ಅವರಿಗೆ ಟೋಟಲ್ 7 ದೆವ್ವಗಳು ಬೇಕಾಗಿತ್ತು. ಹಾಗಾಗಿ ಇಷ್ಟು ದಿನ ಕಾಲ್ ಮಾಡಿ ಸಹಾಯ ಕೇಳ್ತಾ ಇದ್ದ ಜನರಿಗೆಲ್ಲ ರೋಸ್ ಕಾಲ್ ಮಾಡ್ತಾಳೆ. ಅದೇ ಮನೆಯ ಹೊರಗೆ ಕಾಯ್ತಾ ಇದ್ದ ಕ್ರಿಸ್ಟನ್ ಹಾಗೂ ಕ್ಲಾಡಿಯಾಗೆ ಚಿಂತೆ ಆಗ್ತಿರತ್ತೆ. ಅವರು ಅಂದ್ಕೊಂಡ ಪ್ರಕಾರ ಸಾರಾ ಇಷ್ಟೊತ್ತಿಗಾಗ್ಲೇ ಗಾಳಿಯಲ್ಲಿ ತೇಲಾಡ್ಕೊಂಡು ಮನೆಯ ಹೊರಗೆ ಬರಬೇಕಾಗಿತ್ತು, ಆದ್ರೆ ಬಂದಿರೋದೇ ಇಲ್ಲ. ಆಗ್ಲೇ ದೆವ್ವಗಳನ್ನ ಕ್ಯಾಚ್ ಮಾಡೋಕಂತ ಮಾರ್ಟಿನ್ ಹಾಗೂ ರೋಸ್ ಮನೆಯಿಂದ ಹೊರಡ್ತಾರೆ. ರೋಸ್ ಹಾಗೂ ಮಾರ್ಟಿನ್ ಸಾರಾನ ಅದೇ ಸ್ಥಿತಿಯಲ್ಲಿ ಕಾರ್ ಒಳಗೆ ತುಂಬ್ತಾ ಇರೋದು ಕಂಡು ಕ್ರಿಸ್ಟನ್ಗೆ ಅಲ್ಲಿ ಏನಾಗಿರಬಹುದು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತಾಗತ್ತೆ. ಅಂದ್ರೆ ರೋಸ್ ತನ್ನ ಬಲದಿಂದ ಸಾರಾ ಎಲ್ಲೂ ಹೋಗದಂತೆ ಮಾಡಿ ಇಟ್ಟಿರಬಹುದು ಅಂತ ಕ್ರಿಸ್ಟನ್ಗೆ ಅನ್ಸುತ್ತೆ. ಅದನ್ನೇ ಕನ್ಫರ್ಮ್ ಮಾಡ್ಕೊಳ್ಳೋದಿಕ್ಕಂತ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಈಗ ರೋಸ್ ಹಾಗೂ ಮಾರ್ಟಿನ್ ಮೊದಲ ದೆವ್ವ ಇರುವಲ್ಲಿಗೆ ಬಂದಿರ್ತಾರೆ. ಆ ದೆವ್ವ ಒಬ್ಬಳ ಗಂಡ ಆಗಿರ್ತಾನೆ. ಜೀವಂತ ಇದ್ದಾಗ ಕಸ ಎತ್ತೋ ಕೆಲಸ ಮಾಡ್ತಿದ್ದಕ್ಕೆ ಈಗ ಸತ್ತ ಮೇಲೆ ಅದೇ ಕಸದ ಬುಟ್ಟಿಯಲ್ಲಿ ಸೆಟ್ಲ್ ಆಗಿರ್ತಾನೆ. ರೋಸ್ ಅವನನ್ನ ಮಾರ್ಟಿನ್ ನ ಒಳಗಡೆ ಬರುವಂತೆ ಮಾಡಿ ನಂತರ ಕಮಾಂಡ್ ಕೊಟ್ಟು ಅವನ ಆತ್ಮಕ್ಕೆ ಮುಕ್ತಿಯನ್ನ ಕೊಡಿಸ್ತಾಳೆ. ಅದರಿಂದ ಅಂತರ್ಪಿಶಾಚ ಆಗಿರೋ ದೆವ್ವ ಭೂಮಿ ಬಿಟ್ಟು ಹೋಗ್ಬಿಡತ್ತೆ. ಅದು ಹೋದಾಗ ದೆವ್ವದ ಅಂಶ ಅಂತ ಒಂದಷ್ಟು ಬಿಳಿ ಪದಾರ್ಥವನ್ನ ಮಾರ್ಟಿನ್ ವಾಂತಿ ಮಾಡ್ಕೊಳ್ತಾನೆ. ಅದನ್ನೇ ರೋಸ್ ಕಲೆಕ್ಟ್ ಮಾಡ್ಕೊಳ್ತಾಳೆ. ಅಂದ್ರೆ ಅಂತಹ ಪದಾರ್ಥವನ್ನ 7 ದೆವ್ವಗಳಿಂದ ಇದೇ ರೀತಿಯಲ್ಲಿ ಕಲೆಕ್ಟ್ ಮಾಡ್ಬೇಕಾಗಿತ್ತು. ಅವರು ಇದನ್ನೆಲ್ಲ ಮಾಡ್ತಿದ್ದದ್ದನ್ನು ನೋಡಿದ್ದ ಕ್ರಿಸ್ಟನ್ಗೆ ಹೇಗಾದ್ರೂ ರೋಸ್ಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ಸಿರತ್ತೆ. ಹಾಗಾಗಿ ಅವಳತ್ರ ಅಪಾಯಿಂಟ್ಮೆಂಟ್ ತಗೊಂಡು ಡ್ರೈವಿಂಗ್ ಕ್ಲಾಸ್ಗೆ ರೆಡಿ ಆಗಿ ನಿಲ್ತಾನೆ. ರೋಸ್ ಬರ್ತಾಳೆ. ಅವನನ್ನ ಕಾರಲ್ಲಿ ಕೂರಿಸ್ಕೊಂಡು ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತಾಳೆ. ಆದ್ರೆ ಕ್ರಿಸ್ಟನ್ ಡ್ರೈವಿಂಗ್ ವಿಷಯದಲ್ಲಿ ದೊಡ್ಡ ಪುಕ್ಲ ಆಗಿದ್ದ. ಏನೋ ಒತ್ತೋಕ್ ಹೋಗಿ ಇನ್ನೇನನ್ನೋ ಒತ್ತಿ ಕಾರ್ಗೆ ಮೂತಿ ಬಡ್ಕೊಂಡು ರಕ್ತ ಬರ್ಸ್ಕೊಳ್ತಾನೆ. ಅಷ್ಟಕ್ಕೆ ಅವನಿಗೆ ಡ್ರೈವಿಂಗ್ ಕಲಿಯೋ ಪ್ಲಾನ್ ಅನ್ನ ಕ್ಯಾನ್ಸಲ್ ಮಾಡ್ಲೇಬೇಕು ಅಂತ ಅನ್ಸಿಬಿಡತ್ತೆ. ಆದ್ರೆ ಅವಳನ್ನ ಕರೆಸಿಕೊಂಡ ಕೆಲಸ ಮುಗಿಸ್ಲೇಬೇಕು ಅನ್ನೋದು ಅವನ ಮೈಂಡ್ ಅಲ್ಲಿತ್ತು. ಹಾಗಾಗಿ ಅವಳನ್ನ ಹೊಗಳ್ತಾ ಹೇರ್ ಬ್ಯಾಂಡ್ ಅನ್ನ ಕಿತ್ಕೊಂಡು ಅವಳಿಗೆ ತನ್ನ ಸಾಂಗ್ಸ್ ನ ಕ್ಯಾಸೆಟ್ ಕೊಟ್ಟು ಕಳಿಸಿಬಿಡ್ತಾನೆ. ರಾತ್ರಿ ಮಾರ್ಟಿನ್ ರೋಸ್ಗಂತ ಅಡಿಗೆ ಮಾಡ್ತಿರ್ತಾನೆ. ಆದ್ರೆ ರೋಸ್ಗೆ ತನ್ನ ತಂದೆಗೆ ಆದ ಪರಿಸ್ಥಿತಿ ಮಾರ್ಟಿನ್ಗೂ ಆಗ್ಬಹುದು ಅಂತ ಭಯ ಕಾಡ್ತಿತ್ತು. ಅಂದ್ರೆ ಒಂದ್ಸಲ ಏನಾಗಿತ್ತಂದ್ರೆ ಅವಳ ತಂದೆ ಹಾಗೂ ಅವಳು ಒಂದು ದೆವ್ವದ ಕೇಸು ಸಾಲ್ವ್ ಮಾಡೋಕೆ ಹೋಗಿರ್ತಾರೆ. ಅಲ್ಲಿ 2 ದೆವ್ವ ಇತ್ತು. ಒಂದು ನಾಯಿ ಆತ್ಮ, ಮತ್ತೊಂದು ಅಲ್ಲೇ ಡ್ರೈನೇಜ್ ನ ಒಳಗಿರೋ ಯಾವುದೋ ಆತ್ಮ ಆಗಿತ್ತು. ಅದಕ್ಕೆ ಆ 2 ಆತ್ಮಗಳಲ್ಲಿ ನಾಯಿಯ ಆತ್ಮವನ್ನ ಅವಳ ತಂದೆ ಮೈ ಮೇಲೆ ತಗೊಳ್ತಾನೆ. ಅದಕ್ಕೆ ಮುಕ್ತಿ ಕೊಟ್ಟು ಕಳಿಸೋದು ಸಣ್ಣ ಮಗು ರೋಸ್ ನ ಕೆಲಸ ಆಗಿತ್ತು. ಆದ್ರೆ ಅವಳ ತಂದೆ ದೆವ್ವ ಹಿಡ್ಕೊಂಡು ಆಡೋ ರೀತಿ ನೋಡ್ಬಿಟ್ಟು ಭಯ ಬಿದ್ದು ಮಂತ್ರ ಎಲ್ಲ ಮರ್ತು ಬಿಡ್ತಾಳೆ. ಅವಳ ತಂದೆ ನಾಯಿ ರೀತಿ ಎಗರ್ತಾ ಟ್ರಕ್ಗೆ ಸಿಕ್ಕಿ ಸತ್ತೋಗ್ತಾನೆ. ಹಾಗಾಗಿ ಅವಳಿಗೆ ಅದೇ ಪರಿಸ್ಥಿತಿ ಮತ್ತೆ ಮಾರ್ಟಿನ್ಗೂ ಆಗ್ಬಹುದು ಅನ್ನೋ ಭಯ ಶುರುವಾಗಿತ್ತು. ಇನ್ನು ಹುಣ್ಣಿಮೆಯ ದಿನ ರಾತ್ರಿ ರಕ್ತಚಂದ್ರ ಗೋಚರ ಆಗಿರ್ತಾನೆ. ಆದ್ರೆ ಬಲಿ ಕೊಡೋದಿಕ್ಕೆ ಇನ್ನು ಸಮಯ ಇತ್ತು. ಕ್ರಿಸ್ಟನ್ ಬಲಿ ಕೊಡೋದಿಕ್ಕೆ ತಯಾರಿ ಮಾಡಿಕೊಳ್ತಾ ಇರ್ತಾನೆ. ಅದೇ ರೋಸ್ ಹಾಗೂ ಮಾರ್ಟಿನ್ ಉಳಿದ 6 ದೆವ್ವಗಳನ್ನ ಓಡಿಸಿ ವಾಂತಿ ಸಂಗ್ರಹ ಮಾಡೋದಿಕ್ಕಂತ ಹೊರಟಿರ್ತಾರೆ. ಅವರು ಹೊರಗೆ ಹೋದಾಗ ಯಾರಾದ್ರೂ ಒಬ್ರು ಸಾರಾನ ನೋಡ್ಕೊಳ್ಳಕ್ ಬೇಕು ಅಂತ ರೋಸ್ ತನ್ನ ಸಿಸ್ಟರ್ ಅನ್ನ ಕರೆಸಿರ್ತಾಳೆ. ಅವಳನ್ನ ಮನೆಯಲ್ಲಿ ಕೂರಿಸಿ ರೋಸ್ ಹಾಗೂ ಮಾರ್ಟಿನ್ ಒಂದೊಂದಾಗಿ ದೆವ್ವಗಳು ಇರೋ ಜಾಗಕ್ಕೆ ಹೋಗ್ತಾರೆ. ಪ್ರತಿಯೊಂದು ಕಡೆಯಲ್ಲೂ ದೆವ್ವಗಳನ್ನ ಮಾರ್ಟಿನ್ ಮೇಲೆ ತರಿಸಿ ನಂತರ ಅವುಗಳಿಗೆ ಮುಕ್ತಿಯನ್ನ ಕೊಡಿಸಿ ವಾಂತಿಯನ್ನ ಕಲೆಕ್ಟ್ ಮಾಡ್ತಾರೆ. ಈಗ ಟೋಟಲ್ ಆಗಿ ಅವರಿಗೆ ಬೇಕಾಗುವಷ್ಟು ಸಂಗ್ರಹವಾಗಿತ್ತು. ಇನ್ನೇನಿದ್ರು ಒಂದೇ ಒಂದು, ಅಂದ್ರೆ ಮಾರ್ಟಿನ್ ನ ಹೆಂಡತಿಯ ಆತ್ಮದ ವಾಂತಿ ಬೇಕಾಗಿತ್ತು. ಆದಷ್ಟು ಬೇಗ ಅವಳಿಗೆ ಮುಕ್ತಿ ಕೊಡಿಸಿ ವಾಂತಿಯನ್ನ ಕಲೆಕ್ಟ್ ಮಾಡೋದಿಕ್ಕಂತ ಮನೆಗ್ ಬರ್ತಾರೆ. ಅಲ್ಲಿ ನೋಡಿದ್ರೆ ರೋಸ್ ನ ಸಿಸ್ಟರ್ ಅವಳ ಬಾಯ್ ಫ್ರೆಂಡ್ ಅನ್ನು ಕರೆಸಿರ್ತಾಳೆ. ಆದ್ರೆ ಮ್ಯಾಟರ್ ಏನಾಗಿತ್ತಂದ್ರೆ ಈಗ ಅವರೆಲ್ಲ ಅಲ್ಲಿದ್ರೆ ಮುಂದಿನ ಕೆಲಸದಿಂದ ಅವರಿಗೆ ತೊಂದರೆ ಆಗೋ ಚಾನ್ಸ್ ಇತ್ತು. ಈಗ ಕೊನೆಯದಾಗಿ ಮಾರ್ಟಿನ್ ನ ಮೇಲೆ ಅವನ ಹೆಂಡತಿಯ ದೆವ್ವವನ್ನ ತರಿಸ್ತಾಳೆ. ಆ ಹೆಂಡತಿ ನೋಡಿದ್ರೆ ಮುಕ್ತಿ ಕೊಡಿಸ್ತೇನೆ ಅಂತ ಹೇಳಿದಾಗ ತುಂಬಾನೇ ತರಲೆ ಮಾಡ್ತಾಳೆ. ರೋಸ್ ಯಾವುದೇ ಕಮಾಂಡ್ ಕೊಟ್ರು ಕೂಡ ಅದನ್ನ ಕೇಳದೆ ಕಾಟ ಕೊಡ್ತಾಳೆ. ಅವರ ಫ್ಯಾಮಿಲಿಯ ಫೋಟೋವನ್ನೆಲ್ಲ ಒಡೆದಾಕ್ತಾಳೆ. ಇನ್ನು ಕ್ರಿಸ್ಟನ್ ಬಲಿ ಕೆಲಸವನ್ನ ಶುರು ಮಾಡಿರ್ತಾನೆ. ಮೊದಲು ಅವನು ರೋಸ್ಗೆ ತಿರುಮಂತ್ರ ಹಾಕಿ ಸಾರಾನ ಬಿಡುಗಡೆ ಮಾಡಿಸಿಕೊಳ್ತಾನೆ. ನಂತರ ಮಂತ್ರಶಕ್ತಿಯನ್ನ ಉಪಯೋಗಿಸಿ ಅವಳನ್ನ ಬಲಿ ಕೊಡೋ ಜಾಗಕ್ಕೆ ಅಂದ್ರೆ ತನ್ನಲ್ಲಿಗೆ ಕರೆಸಿಕೊಳ್ತಾನೆ. ಅದೇ ಕೆಳಗಡೆ ರೋಸ್ ತುಂಬಾನೇ ಪ್ರಯತ್ನ ಪಟ್ಟು ಮಾರ್ಟಿನ್ ನ ಹೆಂಡತಿಯನ್ನ ಕಳಿಸ್ತಾಳೆ. ಆಗ ಬಂದ ಅಂಶವನ್ನ ಸಿಸ್ಟರ್ ನ ಬಾಯ್ ಫ್ರೆಂಡ್ ಹತ್ರ ಕಲೆಕ್ಟ್ ಮಾಡ್ಕೊಂಡು ತಗೊಂಡ್ ಹೋಗಿ ಸಾರಾನ ಮುಖದ ಮೇಲೆ ಎರಚು ಅಂತ ಹೇಳ್ತಾಳೆ. ಆದ್ರೆ ಸಾರಾ ಇರೋದೇ ಇಲ್ಲ. ಮಾರ್ಟಿನ್ ಒಂದ್ ಸಲಕ್ಕೆ ಸರಿ ಆದಂತೆ ಕಂಡ್ರು ಮತ್ತೆ ಅವನ ಮೇಲೆ ಹೆಂಡತಿ ಬರ್ತಾ ಇರ್ತಾಳೆ. ಹೀಗಿದ್ದಾಗ ಒಂದು ವಿಶಿಷ್ಟ ಹಕ್ಕಿ ಬಂದು ತನ್ನ ಜೊತೆಗೆ ಬರುವಂತೆ ತೋರ್ಸತ್ತೆ. ಎಲ್ರೂ ಕಾರ್ ಹತ್ತಿ ಹಕ್ಕಿ ಕಾಣಿಸಿದ ದಾರಿಯಲ್ಲೇ ಹೋದಾಗ ದಾರಿ ಮಧ್ಯದಲ್ಲಿ ಸಾರಾ ತೇಲಾಡ್ತಾ ಹೋಗ್ತಿರೋದು ಕಾಣಿಸುತ್ತೆ. ಅವಳ ಹಿಂದೆನೆ ಕ್ರಿಸ್ಟನ್ ಹಾಗೂ ಕ್ಲಾಡಿಯಾ ಕೂಡ ಇರ್ತಾರೆ. ಅಂದ್ರೆ ಇದೆಲ್ಲ ಕಿತಾಪತಿ ಕ್ರಿಸ್ಟನ್ದು ಅನ್ನೋದು ಎಲ್ರಿಗೂ ಗೊತ್ತಾಗತ್ತೆ. ಅವರು ಹೋಗ್ತಾ ಇರೋ ಸ್ಪೀಡ್ ಹೇಗಿತ್ತಂದ್ರೆ ಮಾರ್ಟಿನ್ ಕಾರಿಂದ ಇಳಿದು ನಡ್ಕೊಂಡೇ ಹೋಗಿ ಕ್ರಿಸ್ಟನ್ ನ ಕಾರನ್ನ ಓವರ್ಟೇಕ್ ಮಾಡ್ತಾನೆ. ಕ್ರಿಸ್ಟನ್ ನ ಜುಟ್ಟು ಹಿಡಿದು ಮಗಳನ್ನ ಬಿಟ್ಟು ಬಿಡೋದಿಕ್ಕೆ ಹೇಳ್ತಾನೆ. ಕ್ರಿಸ್ಟನ್ಗೆ ಮಾರ್ಟಿನ್ ಕಾಟ ಕೊಡ್ತಿದ್ರೆ ಕ್ಲಾಡಿಯಾ ಮಾತ್ರ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಫುಡ್ ಅನ್ನ ಆರ್ಡರ್ ಮಾಡ್ತಾ ಇರ್ತಾಳೆ.
ಅದೇ ಕಾರಣಕ್ಕೆ ಅವಳಿಗೆ ಅರ್ಜೆಂಟ್ ಆಗತ್ತೆ. ಕಾರನ್ನ ರಿವರ್ಸ್ ಹಾಕಿ ರೋಸ್ನ ಕಾರಿಗೆ ಡಿಕ್ಕಿ ಮಾಡಿ ಸಾರಾನ ಗಾಳಿಯಲ್ಲೇ ಎಳ್ಕೊಂಡು ಹೋಗ್ಬಿಡ್ತಾಳೆ. ಅವಳನ್ನ ತಡೆಯೋಕ್ ಬಂದ ಹಕ್ಕಿ ಕೂಡ ಅಸ್ವಸ್ಥ ಆಗಿ ಬಿದ್ದೋಗತ್ತೆ. ಈ ಗಲಾಟೆಯಲ್ಲಿ ಮಾರ್ಟಿನ್ ನ ಕೈ ಬೆರಳು ಕಟ್ಟಾಗೋಗತ್ತೆ. ಇದಾದ ನಂತರ ಎಲ್ಲರೂ ಕ್ರಿಸ್ಟನ್ ನ ಬಂಗ್ಲೆ ಮುಂದೆ ಬಂದು ಒಳಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆಗ್ಲೇ ಫುಡ್ ಡೆಲಿವರಿ ಬಾಯ್ ಬಂದಿದ್ ನೋಡಿ ಅವನ ಹಿಂದೆನೆ ಎಂಟರ್ ಆಗ್ತಾರೆ. ಒಳಗೆ ಕ್ರಿಸ್ಟನ್ ಬಲಿ ಕೊಡೋಕೆ ಮಂತ್ರ ಎಲ್ಲ ಹೇಳ್ತಿರ್ತಾನೆ. ಸೈತಾನ್ಗೆ ಅಲ್ಲಿಗ್ ಬಂದು ಬಲಿಯನ್ನ ಸ್ವೀಕಾರ ಮಾಡೋದಿಕ್ಕೆ ಕೇಳಿಕೊಳ್ತಾ ಇರ್ತಾನೆ. ಆದ್ರೆ ಕ್ಲಾಡಿಯಾ ಮಾತ್ರ ಅವನ ಸೀರಿಯಸ್ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದೆ ಪದೇ ಪದೇ ಪ್ರಶ್ನೆ ಕೇಳ್ತಾ ಮಾತನಾಡಿಸ್ತಾ ಇರ್ತಾಳೆ. ಇದರಿಂದ ಅವನ ಏಕಾಗ್ರತೆ ಹಾಳಾಗ್ತಾ ಇತ್ತು. ಅದಕ್ಕೆ ಕ್ರಿಸ್ಟನ್ ಅವಳನ್ನ ಅಲ್ಲೇ ಕುತ್ತಿಗೆ ಕೊಯ್ದು ಕೊಂದಾಕಿ ಮತ್ತೆ ಕೆಲಸವನ್ನ ಮುಂದುವರಿಸ್ತಾನೆ. ಇನ್ನು ಇವರೆಲ್ಲ ಮನೆಯ ಒಳಗೇನೋ ಬಂದಿದ್ರು. ಆದ್ರೆ ಈ ಪರಿಸ್ಥಿತಿಯಲ್ಲಿ ಆ ಪ್ರೆಗ್ನೆಂಟ್ ಹೆಂಗಸು ಕೂಡ ಸ್ವಲ್ಪ ಆಯಾಸ ಆಗ್ತಿದ್ರು. ಅವರೆಲ್ಲರ ಹಾಗೇನೆ ಮನೆಯ ಒಳಗೆ ಬಂದಿರ್ತಾಳೆ. ಸಮಸ್ಯೆ ಏನಂದ್ರೆ ಈಗ ಅವಳಿಗೆ ಹೆರಿಗೆ ನೋವು ಶುರು ಆಗ್ಬಿಟ್ಟಿರತ್ತೆ. ಅದೇ ಒಳಗಡೆ ಕ್ರಿಸ್ಟನ್ ಕೊನೆ ಹಂತಕ್ಕೆ ಬಂದು ತಲುಪಿರ್ತಾನೆ. ಇವರು ಹೋಗಿ ತಡೆದ್ರು ಕೇಳದೆ ರಕ್ತದ ಹನಿಯನ್ನ ಹಾಕಿ ಸೈತಾನ್ನ ದ್ವಾರವನ್ನ ತೆಗೀತಾನೆ. ನೋಡ್ತಾ ನೋಡ್ತಾ ಸಾರಾ ಅದರೊಳಗೆ ಬಿದ್ದೋಗ್ತಾಳೆ. ಮಾರ್ಟಿನ್ಗೆ ಮಗಳನ್ನ ಕಳ್ಕೊಂಡಿದ್ದಕ್ಕೆ ತುಂಬಾನೇ ಕೋಪ ಬರುತ್ತೆ. ಕ್ರಿಸ್ಟನ್ಗೆ ಹೊಡೆಯೋದಿಕ್ಕಂತ ಹೋಗ್ತಾನೆ. ಆದ್ರೆ ಕ್ರಿಸ್ಟನ್ ತಿರುಗಿಸಿ ಇವನಿಗೆ ಬಾರಿಸಿ ಬಿಡ್ತಾನೆ. ಆಗ ಮತ್ತೆ ಮಾರ್ಟಿನ್ ನ ಹೆಂಡತಿ ಅವನ ಮೇಲೆ ಬಂದು ಕ್ರಿಸ್ಟನ್ಗೆ ಬಾರಿಸಿ ಕೆಡವಿ ಸಿಗರೇಟ್ ಇಂದ ಹಣೆಯನ್ನ ಸುಟ್ಟು ಬಿಡ್ತಾಳೆ. ಅಷ್ಟೊತ್ತಿಗೆ ಸೈತಾನ್ನ ಕೂಗಾಟ ಕೇಳೋಕೆ ಶುರು ಆಗಿರತ್ತೆ. ನೋಡ್ತಾ ನೋಡ್ತಾ ಸಾರಾ ಮತ್ತೆ ವಾಪಸ್ ಬಂದು ಬೀಳ್ತಾಳೆ. ಅವಳನ್ನ ನೋಡಿದ್ರೆ ಸೈತಾನ್ ಅವಳನ್ನ ಅರ್ಧ ನುಂಗಿ ಆಮೇಲೆ ರಿಜೆಕ್ಟ್ ಮಾಡಿ ಕಳಿಸಿರೋ ತರ ಕಾಣಿಸ್ತಾ ಇರ್ತಾಳೆ. ಆಗ್ಲೇ ಸೈತಾನ್ ಕೂಡ ಕೋಪ ಮಾಡ್ಕೊಂಡು ಮೇಲಕ್ ಬರ್ತಾನೆ. ಎಲ್ಲ ನೆಟ್ಟಿಗಿರೋ ಇನ್ನು ಹುಡುಗರನ್ನ ಮುಟ್ಟದೇ ಇರೋ ಹುಡುಗಿಯನ್ನ ಬಲಿ ಕೊಡ್ತೀನಿ ಅಂತ ಹೇಳಿ ಈಗ ಹುಡುಗ ಮುಟ್ಟಿರೋ ಹುಡುಗಿಯನ್ನ ಬಲಿ ಕೊಡ್ತಿದ್ದೀಯಾ ಅಂತ ಕ್ರಿಸ್ಟನ್ಗೆ ಬೈತಾನೆ. ಅಂದ್ರೆ ಸೈತಾನ್ಗೆ ಇನ್ನೂ ತನಕ ಲವ್ ಮಾಡದೇ ಇರೋ ಹುಡುಗಿ ಬೇಕಾಗಿತ್ತು. ಆದ್ರೆ ಸಾರಾ ಈ ವಿಷಯದಲ್ಲಿ ಹಾಗಿಲ್ಲ ಅಂತ ಗೊತ್ತಾಗಿ ಈಗ ವಾಪಸ್ ಉಗುಳಿ ಹಾಕಿರ್ತಾನೆ. ಹಾಗಾದ್ರೆ ಈಗ ಮತ್ತೊಂದು ಹುಡುಗಿಯನ್ನ ಎಲ್ಲಿಂದ ತರ್ಲಿ ಅಂತ ಕ್ರಿಸ್ಟನ್ ತಲೆಯನ್ನ ಚಚ್ಕೊಳ್ತಾನೆ. ಆಗ ಸೈತಾನ್ ತನ್ನದೇ ಶಕ್ತಿಯನ್ನ ಉಪಯೋಗಿಸಿ ಬೇಕಾಗಿರೋ ಕ್ವಾಲಿಟಿ ಇರೋ ಹುಡುಗಿ ಅಂದ್ರೆ ರೋಸ್ ಅಂತ ಹೇಳ್ತಾನೆ. ಹಾಗೇನೆ ಅವಳನ್ನ ನಿಧಾನಕ್ಕೆ ತನ್ನ ಕಡೆ ಎಳ್ಕೊಳ್ತಾನೆ. ಇದನ್ನ ತಡೆಯೋಕಂತ ಮಾರ್ಟಿನ್ ಹೋದ್ರು ಅವನಿಗೆ ಏನ್ ಮಾಡಿದ್ರೆ ಸೈತಾನ್ನ ಕೈಯಿಂದ ರೋಸ್ ಬಚಾವಾಗ್ತಾಳೆ ಅನ್ನೋದು ಗೊತ್ತಾಗ್ತಾ ಇರ್ಲಿಲ್ಲ. ಆಗ ಸುತ್ತಮುತ್ತ ಇದ್ದವರು ಹಾಗೇನೆ ರೋಸ್ ಎಲ್ಲ ಸೇರ್ಕೊಂಡು ಸೈತಾನ್ಗೆ ಬೇಕಾಗಿರೋ ಕ್ವಾಲಿಟಿಯನ್ನ ಇಲ್ದಿರೋ ಹಾಗೆ ಮಾಡುವ, ಅವಾಗ ಮಾತ್ರ ಅವನಿಂದ ತಪ್ಪಿಸಿಕೊಳ್ಬಹುದು ಅಂತ ಅವನಿಗೆ ತಿಳಿಸ್ತಾರೆ. ಆಗ ಮಾರ್ಟಿನ್ ತಡ ಮಾಡದೆ ರೋಸ್ ಮೇಲೆ ಬಿದ್ದು ಉಳ್ಳಾಡೋಕೆ ಶುರು ಮಾಡ್ತಾನೆ. ಅದನ್ನ ನೋಡಿ ಕ್ರಿಸ್ಟನ್ ಅವರನ್ನ ತಡೆಯೋದಿಕ್ಕಂತ ಬರ್ತಾನೆ. ಆದ್ರೆ ಆಗ್ಲೇ ಸಾರಾ ಬಂದು ದೊಣ್ಣೆಯಿಂದ ಕ್ರಿಸ್ಟನ್ನ ತಳ್ಳಿ ಅದೇ ದ್ವಾರದ ಒಳಗೆ ಬೀಳೋವಂತೆ ಮಾಡ್ತಾಳೆ. ಅಲ್ಲಿಗೆ ಏನೇನೋ ಕೆಟ್ಟ ಕಸ ಎಲ್ಲ ಬಲಿ ತಗೊಂಡ ಸೈತಾನ್ ಕೂಡ ಬಾಗಿಲು ಹಾಕೊಂಡು ವಾಪಸ್ ಹೋಗ್ಬಿಡ್ತಾನೆ. ಇಷ್ಟೆಲ್ಲ ಆಗ್ತಿರುವಾಗಲೇ ರೋಸ್ನ ಸಿಸ್ಟರ್ಗೆ ಡೆಲಿವರಿ ಕೂಡ ಆಗ್ಬಿಡತ್ತೆ.